ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಾಧಿಸುವಂತಹ ದಿನ. ಅಧ್ಯಯನದಲ್ಲಿ ಆಸಕ್ತಿ ಇರುತ್ತೆ. ದೂರದ ಪ್ರಯಾಣ ಯೋಚನೆ ಮಾಡಿಕೊಳ್ಬಹುದು. ನೆಚ್ಚಿನ ಆಹಾರವನ್ನ ಆನಂದಿಸುತ್ತೀರಿ. ವೃಷಭ ರಾಶಿ. ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತದೆ. ಸಂಗಾತಿ ಆರೋಗ್ಯದ ಕಡೆಗೆ ಚಿಂತೆ ಕಾಡುತ್ತದೆ. ಆರೋಗ್ಯ ದುರ್ಬಲವಾಗಿ ಉಳಿಯುತ್ತದೆ. ಚಡಪಡಿಕೆ ಕಾಡುತ್ತದೆ. ಹಣ ಗಳಿಸುವುದು ಸುಲಭವಾಗುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಮಾತುಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಬೇರೆಯವರ ವರ್ತನೆಯ ತೊಂದರೆಗೆ ಕಾರಣ ಆಗಬಹುದು. ಹಳೆಯ ಕಾಯಿಲೆ ಮತ್ತೆ ಬರಬಹುದು. ನಿಮಗೆ ದುಃಖದ ಸುದ್ದಿ ಇದೆ. ತಾಳ್ಮೆಯಿಂದ ವ್ಯವಹರಿಸಿ. ದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿ. ಕಚೇರಿ ಮತ್ತು ಜಾಮೀನು ನೀಡುವ ಕೆಲಸಗಳನ್ನು ಮುಂದೂಡೋದು ಉತ್ತಮ. ಉದ್ಯೋಗ ಕ್ಷೇತ್ರದಲ್ಲಿ ಪೈಪೋಟಿ ಹೆಚ್ಚಾಗುತ್ತದೆ. ಕೌಟುಂಬಿಕ ಚಿಂತೆಗಳು ಕಾಡುತ್ತವೆ. ಅಗತ್ಯ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಲಭ್ಯ ಆಗೋದಿಲ್ಲ. ಉದ್ವಿಗ್ನತೆ ಕಾಡುತ್ತದೆ. ಸಿಂಹರಾಶಿ. ಶತ್ರುಗಳು ಸೋಲು ಕಾಣಲಿದ್ದಾರೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿಕೊಳ್ಬೇಡಿ. ಹೊಸ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಸಾಮಾಜಿಕವಾಗಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆದಾಯದ ಮೂಲಗಳು ಕೂಡ ಹೆಚ್ಚಳ ಆಗುವ ಸಾಧ್ಯತೆಗಳಿವೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ. ಗಾಯ ಮತ್ತು ಕಾಯಿಲೆಯಿಂದಾಗಿ ತೊಂದರೆಗಳಾಗುವ ಸಾಧ್ಯತೆಗಳಿವೆ. ಅನಗತ್ಯ ಖರ್ಚುಗಳು ಕಾಡುತ್ತವೆ. ಅಧೀನ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ. ಸಂತೋಷದ ದಿನ. ಆತುರ ಮಾತ್ರ ಯಾವ ವಿಷಯಕ್ಕೂ ಬೇಡ. ತುಲಾರಾಶಿ. ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ದೈಹಿಕವಾಗಿ ತೊಂದರೆಗಳು ಇರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಒತ್ತಡ ಕಾಡುತ್ತದೆ. ಒಳ್ಳೆಯ ಸುದ್ದಿ ಇದೆ. ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿನ. ವೃಶ್ಚಿಕ ರಾಶಿ. ರಿಸ್ಕ್ ಇರುವಂತಹ ಕೆಲಸಗಳನ್ನು ಮಾಡಲು ಧೈರ್ಯ ಮಾಡಲಿದ್ದೀರಿ. ಸಹೋದರನಿಂದ ಬೆಂಬಲ ಸಿಗುತ್ತದೆ. ಕುಟುಂಬದೊಂದಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಯೋಚನೆ ಮಾಡಿಕೊಳ್ಳಬಹುದು. ವ್ಯವಹಾರ ಚೆನ್ನಾಗಿರುತ್ತದೆ. ಅಜಾಗರೂಕರಾಗಿ ಮಾತ್ರ ಇರಲು ಹೋಗಬೇಡಿ. ಧನುರಾಶಿ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಅನಿರೀಕ್ಷಿತ ಲಾಭ ಇದೆ. ಬೆಟ್ಟಿಂಗ್, ಲಾಟರಿಯಿಂದ ದೂರ ಇರಿ. ವ್ಯಾಪಾರದ ಪ್ರವಾಸ ಯಶಸ್ಸು ಕಾಣುತ್ತದೆ. ಮಕರ ರಾಶಿ. ಮಕರ ರಾಶಿಯವರು ಕೆಲವು ದೊಡ್ಡ ಸಮಸ್ಯೆಗಳಿಂದ ಪರಿಹಾರ ಪಡೆದುಕೊಳ್ಳುತ್ತೀರಿ. ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಂತೋಷ ಕೂಡ ಇರುತ್ತದೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಬರುತ್ತವೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಅನಿರೀಕ್ಷಿತ ಖರ್ಚುಗಳಿವೆ. ಸಾಲ ತೆಗೆದುಕೊಳ್ಳಬೇಕಾಗಬಹುದು. ಆರೋಗ್ಯ ದುರ್ಬಲವಾಗಿ ಉಳಿಯುತ್ತದೆ. ಕೆಲವು ವಿವಾದಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ. ಕೊನೆಯದಾಗಿ ಮೀನರಾಶಿ. ಆತಂಕ ಮತ್ತು ಒತ್ತಡ ಇರುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಮನೆಯಲ್ಲಿ ಹೊರಗೆ ಅಸಹಕಾರವನ್ನು ಎದುರಿಸಬೇಕಾಗಬಹುದು. ಕೆಲಸದಲ್ಲಿ ತುಲನಾತ್ಮಕವಾಗಿ ವಿಳಂಬವಾಗುತ್ತದೆ. ಆದಾಯದಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.